ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ನಾವು ಎರಡನೇ ಅಣ್ಣನ ಮನೆಗೆ ಬಂದಿದ್ದೀವಿ. ಇವತ್ತು ನಮ್ಮ ಅಣ್ಣ ಅತ್ತಿಗೆದು ವೆಡ್ಡಿಂಗ್ ಆ್ಯನಿವರ್ಸರಿ, ಹಾಗಾಗಿ ಕೇಕ್ ಕಟ್ ಮಾಡ್ಸೋಣ ಅಂತ ಬಂದಿದ್ದೀವಿ. ನನಗೆ 3 ಜನ ಅಣ್ಣಂದಿರಿದ್ದಾರೆ. ಎಲ್ಲರೂ ಬ್ಯಾಂಗ್ಳೂರಲ್ಲೇ ಇದ್ದಾರೆ. ನಾವೆಲ್ಲರೂ ಒಂದೇ ಏರಿಯಾದಲ್ಲಿದ್ದೀವಿ. ನಮ್ಮ ಎಲ್ಲರ ಮನೆಗಳು ಬಂದು ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ. ಯಾವಾಗ ಫ್ರೀ ಇರುತ್ತೋ ಅವಾಗ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಅವರೂ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಮ್ಯಾರೇಜ್ ಆನಿವರ್ಸರಿ ಕಿಚನ್ ಇದೆ. ಇಲ್ಲಿ ನಮ್ಮ ದೊಡ್ಡ ಅತ್ತಿಗೆ ಅವರು ಅಡುಗೆ ಮಾಡ್ತಿದ್ದಾರೆ. ಸಾಟರ್ಡೆ ಸಂಡೇ ವೀಕ್ಲಿ ಒನ್ಸ್ ಈ ರೀತಿ ಎಲ್ಲರೂ ಒಂದು ಹತ್ರ ಸೇರ್ತೀವಿ. ನಮ್ಮ ಮನೇಲಾಗಿರಲಿ, ಅವ್ರ ಮನೇಲಾಗಿರಲಿ. ಮಮ್ಮಿ 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 ಬಾ 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 ಮಮ್ಮಿ 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 ಹಾಯ್ ಗಾಯ್ಸ್, ಹಾಯ್ ಗಾಯ್ಸ್. ಲಕ್ಕಿ ಹಾಯ್ ಗಾಯ್ಸ್ ಅನ್ನು. ಹಾಯ್ ಗಾಯ್ಸ್ ಹೇಳಿ. ಹಾಯ್ ಗಾಯ್ಸ್. ಮರ್ತೋಗಿದ್ಯಾ? ಕಪ್ಪಗಾಗಿದ್ದಾಳೆ ಲಕ್ಕಿ. ಈ ರೀತಿ ಮನೆ ತುಂಬ ಮಕ್ಕಳು ಓಡಾಡ್ತಿರೋದು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಇವನು ಬಂದು ನಮ್ಮ ಎರಡನೇ ಅಣ್ಣನ ಮಗ. ಇನ್ನೊಂದು ಪಾಪುನೂ ಇದೆ, ಗರ್ಲ್ ಪಾಪು, ಟ್ವಿನ್ಸ್. ಇವರಿಬ್ಬರು 7 ಮಂತ್ಸಲ್ಲಿ ಹುಟ್ಟಿರೋದು. ಆದರೂ ತುಂಬ ಚೂಟಿ ಇದ್ದಾರೆ. ಬಟ್ಟೆಗಳು ಹಾಕಿ ಬಂದಿದ್ದೀನಿ, ಮೇಲೆ ಹೋಗಿ ತಗೊಂಡೋಗಿ ಹಾಕಬೇಕು. ಹಾಯ್. ఏంది? ಇಲ್ಲಿ ನಮ್ಮ ಅತ್ತಿಗೆಂದರು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನಾವೆಲ್ಲರೂ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೀವಿ. ಇವಳು ಬಂದು ನಮ್ಮ ಫಸ್ಟ್ನೇ ಅಣ್ಣನ ಮಗಳು. ದೊಡ್ಡ ದೆವ್ವ ಇದೆ ನೋಡ್ರಿ ಇಲ್ಲಿ. ದೆವ್ವ ನಮ್ಮ ಅಣ್ಣ ಬಂದು ಊರಿಗೆ ಹೋಗಿದ್ದಾರೆ, ಹಾಗಾಗಿ ಈ ವ್ಲಾಗಲ್ಲಿ ಕಾಣಿಸೋದಿಲ್ಲ. ನಮ್ಮ ದೊಡ್ಡ ಅತ್ತಿಗೆ 2 ಮಕ್ಕಳು ಮಾತ್ರ ಇದ್ದಾರೆ. ಇವರು ನಮ್ಮ ಅಣ್ಣ 3ನೇವರು, ಇನ್ನು ನಾನು ಲಾಸ್ಟು. ಲಕ್ಕಿ ಹಾಯ್ ಗಾಯ್ಸ್. ಅಕ್ಕ ಏನ್ ಮಾಡ್ತಿದ್ದ ನೀನು? ರೌಡಿ ಆಗಿದ್ದ ನೀನು? ರೌಡಿ ನಿಲ್ಸ್ಕೊಪ್ಪ, ನೀವು ನಿಲ್ಸ್ಕೊಪ್ಪ. ಯಾರು ಬಿಟ್ಟ ಕೊಡ್ದ? ತೀಯಪ್ಪ ತೀ. ಅಕ್ಕ ಇವ್ರು ಬಂದು ನಮ್ಮ ಚಿಕ್ಕತ್ತಿಗೆ. ಇಲ್ಲಿ ಎತ್ಕೊಂಡಿದ್ದಾರಲ್ವ, ಅದೇ ಅವ್ರ ಪಾಪು. 3 ಜನ ಅಣ್ಣಂದಿರ ಮನೇಲೂ ಚಿಕ್ಕ ಮಕ್ಕಳಿದ್ದಾರೆ. ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. చెప్పల్లా వద్దా నీ తమ్మునికి? బట్టలు ఇగ్గుతున్నాడు, చెప్పల్లా వద్దా నువ్వు? డ్రెస్ ఇగ్గుతున్నాడా? మరి చెప్పాలి కదా నువ్వు, అట్లా చేయకూడదని బిట్టుకి. అదే మరి ಇದ್ಯಾಕೆ ಲೈಟ್ ಹಿಂಗೆ ಬರ್ತೈತಿ? ಸರಿ ಬಾಯ್ ಬಾಯ್ ಬಾಯ್. ಹಾಯ್ ಗಾಯ್ಸ್ ಅನ್ನು. ಹಾಯ್ ಗಾಯ್ಸ್. ವಾವ್, ಇನ್ನೊಂದು ಸರಿ ಹಾಯ್ ಗಾಯ್ಸ್. ಜೋರಾಗನು. ವೆರಿ ಗುಡ್. ಮೇದ నువ్వను ಹಾಯ್ ಗಾಯ್ಸ್ ಅనండి ಇದ್ರು. ಹಾಯ್ ಗಾಯ್ಸ್ ಜೋರಾಗನು. ವೆರಿ ಗುಡ್. ಇಲ್ಲಿ ನಮ್ಮ ದೊಡ್ಡ ಅತ್ತಿಗೆ ಚಿಕ್ಕತ್ತಿಗೆ ಬಂದು ಕನ್ನಡ ಮಾತಾಡೋದು. ನಮ್ಮ ಎರಡನೇ ಅತ್ತಿಗೆ ಮಾತ್ರ ತೆಲುಗು. ನಮ್ಮ ಎರಡನೇ ಅತ್ತಿಗೆದು ಬಂದು ಆಂಧ್ರ, ಹಾಗಾಗಿ ಅವ್ರು ತೆಲುಗು ಮಾತಾಡ್ತಾರೆ. ನಮ್ಮ ಅಮ್ಮನ ಮನೆಯೂ ಆಂಧ್ರನೇ. ಅಲ್ಲಿ ನಮ್ಮ ಅಮ್ಮನ ಮನೇಲೂ ನಾವು ತೆಲುಗು ಮಾತಾಡ್ತೀವಿ, ಹಾಗಾಗಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ನಂದು ಬಂದು ಆಂಧ್ರ, ನಮ್ಮ ಯಜಮಾನ್ರದ್ದು ಕರ್ನಾಟಕ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ತೀವಿ. ಇಲ್ಲಿ ನಮ್ಮ ಅಣ್ಣನ ಮನೆ ಹತ್ರ ಅಂತೂ ಗಾಳಿ ಬೆಳಕು ತುಂಬ ಚೆನ್ನಾಗಿದೆ. ಔಟ್ಸೈಡ್ ಕೂತ್ಕೊಂಡ್ರೆ ತುಂಬ ಚೆನ್ನಾಗಿ ತಣ್ಣ ಗಾಳಿ ಬರ್ತಾಯಿದೆ. ನಮ್ಮ ಮನೆ ಹತ್ರ ಬೆಳಕಿದೆ, ಬಟ್ ಗಾಳಿ ಒಳಗೆ ಬರಲ್ಲ. ತುಂಬ ಸೆಕೆ ಅನ್ನಿಸ್ತಿರುತ್ತೆ. ಎನಿ ಟೈಮ್ ಫ್ಯಾನ್ ಓಡ್ತಾ ಇರಬೇಕು. ಇನ್ನು ನಮ್ಮ ಮಕ್ಕಳಿಬ್ಬರು ಮನೇಲಿದ್ದರೆ ಕೂಲರ್ ಓಡಿಸ್ತಾನೆ ಇರ್ತಾರೆ. ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ಸರಿ ತುಂಬ ಬಿಸಿಲಿದೆ, ತುಂಬ ಸೆಕೆ ಅನ್ನಿಸ್ತಿದೆ. ಹೋದ ವರ್ಷ ಅಷ್ಟಾಗಿರಲಿಲ್ಲ ಬಿಸಿಲು. ರೌಡಿ ಫೆಲೋ ಆಶ್ವಾಗೈತೆ ಪಾಪ. ಈ ಮಕ್ಕಳೆಲ್ಲ ಒಂದೇ ಹತ್ರ ಸೇರಿದ್ದಾರೆ ಅಂದರೆ ತುಂಬ ಗಲಾಟೆ, ಕಿರ್ಚಾಟ, ಅಳೋದು ತುಂಬ ಇರುತ್ತೆ. ಆದರೂ ಒಂಥರ ಚಂದ. ಮಕ್ಕಳಿರೋ ಮನೇಲಿ ಇದೆಲ್ಲ ಕಾಮನ್.
ಲಕ್ಕಿ ಏನೋ ಹೇಳ್ತಾಳೆ ನೋಡಿ ಕೇಳಲ್ಲಿ. ಏನು ಮೇದಾನ ಏನು ಮೇದಾನ ಏನು ಮೇದಾನ ಏನು ಕೇಳಲ್ಲಿ. ಏನು ಮೇದಾನ ಏನು ಮೇದ. ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಅಲ್ಲಿ ಕೇಳು ಮೇದಾನ. ವಾಟ್ ಈಸ್ ಯುವರ್ ಪ್ರಾಬ್ಲಮ್. ಏನು ಹೇಳೋನು ಮೇದಾ ಅಲ್ಲಿ ಕೇಳು. ಮೇದಾ ಏನು ಪ್ರಾಬ್ಲಮ್ಮು. ಯಾರು ಹೊಡೆದಿದ್ದು ನಿನ್ನ. ಹೊಡೆದಮ್ಮ ಪಟ ಪಟ ಚೆದ್ದಮ್ಮ. మేదా మేదా అక్క మాట్లాడిస్తూ చూడండి లక్కీ. ఏం లక్కీ అను మాట్లాడు లక్కీ. మేదని మాట్లాడుసు. మేదని మాట్లాడుసు. మేదా అను. మేదా యాడా చూపి చూపి అను పోతుంది. ಎಲ್ಲಾಗಿದೆ ಲಕ್ಕಿ. ಯಾರಿಗೆ. ಮೇದಾಗೆ ಮೇದಾಗೆ. ಹಾಯ್ ಗಾಯ್ಸ್, ಹೌ ಆರ್ ಯು. ಹಾಯ್ ಹಿಂಗನ ಹಂಗೆ ಮಾಡ್ಬೇಕು. ಹಾಯ್ ಗಾಯ್ಸ್. ಲಕ್ಕಿ ಇನ್ನೊಂದ್ಸರಿ ಹಾಯ್ ಗಾಯ್ಸ್ ಅನು. ಹಾಯ್ ಮೇದಾನು. ಹಾಯ್ ಮೇದಾ. ಜಿಯಾ ಅಂತ ಬೇಕಂತ ಅವಳಿಗೆ. ಹಾಯ್ ಮೇದಾನು. ಚೆನ್ನಾಗಿ ಮಾತಾಡ್ಕೊಂತಾರೆ ಗೊತ್ತಾ ಇಬ್ರು ಇವರಿಬ್ರು. ಲಕ್ಕಿ ಹಾಯ್ ಗಾಯ್ಸ್ ಅನ್ನೆ. నువ్వన్నమ్మా ಹಾಯ್ ಗಾಯ್ಸ್. ಹಾಯ್ ಗಾಯ್ಸ್ ఈడను ఈడను ಹಾಯ್ ಗಾಯ್ಸ್. నువ్వన్న నేనನ್ನು ಹಾಯ್ ಗಾಯ್ಸ್ ಅನ್ನು. ಲಕ್ಕಿ ಹಂಗೆಲ್ಲ ಮಾಡಬಾರ್ದು. ಚೀ ಕಕ್ಕ ಹಾಕು. ಹಾಯ್ ಗಾಯ್ಸ್ ಅನ್ನು. ಹಾಯ್ ಗಾಯ್ಸ್. ಹಾಯ್ ಗಾಯ್ಸ್ ನೀನನ್ನು ಬಂಗಾರು. ಹಾಯ್ ಗಾಯ್ಸ್ ಅನ್ನು ಬಂಗಾರು. ನೀನನ್ನು ನೀನನ್ನು నువ్వను ಹಾಯ್ ಗಾಯ್ಸ್. ಹಾಯ್ ಗಾಯ್ಸ್ ಅನ್ನು. ಸೆ ಸೆ ಸೆ. ಲಕ್ಕಿ ಟು ಲಕ್ಕಿ ಟು ಲಕ್ಕಿ ಟು. ಸೇನಾ ಟೂನಾ. ಸೆ ಸೆ ಮೇದಾ. ಸೆ 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 ಸೆ. ನೀವಿಬ್ಬರು ಫ್ರೆಂಡ್ಸಾ ಲಕ್ಕಿ. ನೀವಿಬ್ಬರು ಫ್ರೆಂಡ್ಸಾ. ನೀವಿಬ್ಬರು ಫ್ರೆಂಡ್ಸಾ. ಶೇಕ್ ಹ್ಯಾಂಡ್ ಕೊಡು ಮೇದಾಗೆ. ಮೇದಾಗೆ ಶೇಕ್ ಹ್ಯಾಂಡ್ ಕೊಡು. ಶೇಕ್ ಹ್ಯಾಂಡ್ ಶೇಕ್ ಹ್ಯಾಂಡ್. ನೋಡಿ ಕೊಡಲ್ವಂತೆ. ಟೂ ಮಾಡೋಳಿಗೆ. ಟೂ ಅನ್ನು. ಟೂ ಟೂ ಮೇದಾ. ಟೂ ಮೇದಾ. ಟೂ ಅನ್ನು. ಮೇದಾ ಟೂ. ಹಾಯ್ ಗಾಯ್ಸ್. ಲೋಬಾರ್ದು ಲಕ್ಕಿ ಬೀಳ್ತೀರಾ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮುದ್ದಾಗಿ ಮಾತಾಡ್ತಾರೆ. ಅವ್ರ ಮಾತುಗಳು ಕೇಳ್ತಾನೆ ಇರ್ಬೇಕು ಅನ್ನಿಸ್ತಿರುತ್ತೆ. ನಮಗಂತೂ ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಗಿಬಿಡುತ್ತೆ. ಆದರೆ ನಮ್ಮ ಎರಡನೇ ಅಣ್ಣ ಅತ್ತಿಗೆಗಂತೂ ತುಂಬ ಕಷ್ಟ ಆಗುತ್ತೆ ಮಕ್ಕಳು ನೋಡ್ಕೊಳ್ಳೋದು. ಇಬ್ಬರು ಟ್ವಿನ್ಸ್ ಅಲ್ವಾ, ಹಾಗಾಗಿ. ಆದರೂ ನಮ್ಮ ಅತ್ತಿಗೆ ತುಂಬ ಪೇಷನ್ಸಿಂದ ತುಂಬ ಚೆನ್ನಾಗಿ ನೋಡ್ಕೊತಾರೆ ಮಕ್ಕಳನ್ನ. ಮಕ್ಕಳಿಗೆ ಹುಷಾರಿಲ್ದಿರೋ ಟೈಮಲ್ಲಂತೂ ನಮ್ಮ ಅತ್ತಿಗೆ ಅವ್ರಿಗೆ ತುಂಬ ಹಿಂಸೆ ಆಗಿಬಿಡುತ್ತೆ. ತುಂಬ ಹಠ ಮಾಡ್ತಾ ಇರ್ತಾರೆ. ಲಕ್ಕಿ ಎಲ್ಲಿ ಏರೋಪ್ಲೇನು ಹೋಯ್ತಾ. ಒಳ್ಳೆ ಬಿಡು. ಏರೋಪ್ಲೇನ್ ಅಂತೆ. ಹೆಂಗೋಯ್ತು ಏರೋಪ್ಲೇನು. ಯಾವ ಕಡೆ ಹೆಂಗೋಯ್ತು. ಹೆಂಗೋಯ್ತು ಏರೋಪ್ಲೇನು. ಎಲ್ಲಿ ಹೆಂಗೋಯ್ತು. ಹೆಂಗೋಯ್ತು. ಜೀ ಅಂತ ಹೋಯ್ತಾ. ಬಾಯ್ ಹೇಳು ಏರೋಪ್ಲೇನ್ಗೆ. ಬಾಯ್ ಬಾಯ್ ಏನು. ಆದರೂ ಒಬ್ಬೊಬ್ಬರು ನಮ್ಮ ಅತ್ತಿಗೆ ಅವ್ರಿಗೆ ಹೇಳ್ತಾನೆ ಇರ್ತಾರೆ, ಒಂದೇ ಡೆಲಿವರಿಯಲ್ಲಿ ಒಂದು ಗಂಡು ಒಂದು ಹೆಣ್ಣು ಆಗ್ಬಿಟ್ಟಿದೆ, ಇನ್ನೇನು ಯೋಚನೆ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಆದರೂ ಅವ್ರು ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಇಲ್ಲಿ ನೋಡ್ತಾ ಇರೋರಿಗೆ ಗೊತ್ತಾಗುತ್ತೆ. ಮುಂಚೆ ಈ ಮಕ್ಕಳು ಯಾರ ಹತ್ರನೂ ಬರ್ತಾನೆ ಇರಲಿಲ್ಲ. ಈಗ ಎಲ್ಲರೂ ಹತ್ರ ಬರ್ತಾರೆ. ಹೊಸಬ್ರನ್ನ ಕಂಡ್ರೆ ಅಳೋರು. ಈಗ ಎಲ್ಲರ ಜೊತೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಇಲ್ಲಿ ಎಲ್ಲರೂ ಕೇಸರಿ ಬಾತ್ ತಿಂತಾ ಇದ್ದೀವಿ. ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತಂತ ಎಲ್ರಿಗೂ ಹಾಕ್ಕೊಟ್ಟಿದ್ದಾರೆ. ಈ ಸ್ವೀಟ್ ಅಂತೂ ತುಂಬ ಚೆನ್ನಾಗಿದೆ. ಕೇಸರಿ ಬಾತ್ ಬಂದು ನಮ್ಮ ದೊಡ್ಡತ್ತಿಗೆ ಅವ್ರು ಮಾಡಿರೋದು.
ಇನ್ನಿಲ್ಲಿ ಕೇಕ್ ಕಟ್ಟಿಂಗ್ ರೆಡಿ ಆಗ್ತಾ ಇದ್ದಾರೆ. ನಾನು ಮನೆಗೆ ಬೇಗ ಹೋಗಬೇಕು ಅಂತ ಹೇಳ್ತಾನೆ ಇದ್ದೆ. ನಮಗೆ ನಾಳೆ ಒಂದು ಫಂಕ್ಷನ್ ಇದೆ, ಹಾಗಾಗಿ ಎಲ್ಲ ಜೋಡಿಸ್ಕೋಬೇಕು. ಇನ್ನು ನಮ್ಮ ಅಣ್ಣ ಅತ್ತಿಗೆಯವರೆಲ್ಲ ಫೋನ್ ಮಾಡಿ ಫೋರ್ಸ್ ಮಾಡ್ತಾಯಿದ್ರು ಬಾಬಾ ಅಂತ, ಹಾಗಾಗಿ ಬೇಗ ಬಂದು ಹೋಗ್ಬಿಡೋಣ ಅಂತ ಬಂದಿದ್ದೀನಿ. ನಮ್ಮ 3 ಜನ ಅತ್ತಿಗೆಂದಿರು ನನ್ನ ಹತ್ರ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಒಬ್ಬರ ಮೇಲೊಬ್ಬರು ತುಂಬ ಜೋಕ್ಸ್ ಮಾಡ್ತಾ ಇರ್ತೀವಿ. ಅತ್ತಿಗೆ ನಾದಿನಿ ಥರ ಯಾವತ್ತೂ ಇರಲ್ಲ, ನಾವು ಫ್ರೆಂಡ್ಲಿ ಆಗಿರ್ತೀವಿ. ಎಲ್ಲರೂ ಈ ಥರ ಇದ್ರೇ ಚಂದ. ಇರೋಷ್ಟು ದಿನ ಎಲ್ಲರ ಜೊತೆ ಚೆನ್ನಾಗಿರಬೇಕು. ಫಸ್ಟು ನಾವು ಚೆನ್ನಾಗಿರಬೇಕು, ಆಮೇಲೆ ಅವರು ಚೆನ್ನಾಗಿರ್ತಾರೆ. ಹೋಗೋವಾಗ ಹೊತ್ಕೊಂಡು ಹೋಗೋದೇನೂ ಇಲ್ಲ. ಇರೋಷ್ಟು ದಿನ ಎಲ್ಲರ ಜೊತೆ ಖುಷಿಯಾಗಿರಬೇಕು. ನಮ್ಮ ಅತ್ತಿಗೆಯರು ನನಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಆಗಲ್ಲಿ ಎಲ್ಲರೂ ಇದ್ದಾರೆ. ನಮ್ಮ ದೊಡ್ಡಣ್ಣ ಹಾಗೆ ನಮ್ಮ ಯಜಮಾನ್ರು, ನನ್ನ ಮಗಳು ಮಿಸ್ ಆಗಿದ್ದಾರೆ. ನನ್ನ ಮಗಳು ಕಾಲೇಜ್ಗೆ ಹೋಗಿದ್ದಾಳೆ. ನಮ್ಮ ಯಜಮಾನ್ರು ನಮ್ಮ ಅಣ್ಣ ಅವರಿಬ್ಬರು ಮಾತ್ರ ಮಿಸ್ ಆಗಿದ್ದಾರೆ. ಇನ್ನೊಂದು ವೀಕಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ನಮ್ಮ ಮಕ್ಕಳು ಬ್ಯುಸಿ ಆಗಿಬಿಡ್ತಾರೆ. ಇನ್ನು ವೀಕ್ಲಿ 1 ಡೇ ಮಾತ್ರ ಈ ರೀತಿ ಎಲ್ಲರ ಮನೇಲೂ ಸೇರ್ತಾ ಇರ್ತೀವಿ. ಇನ್ನೊಂದು ವೀಕು ಒಬ್ಬೊಬ್ಬರ ಮನೇಲಿ ಅಂತ ಪ್ಲ್ಯಾನ್ ಮಾಡ್ಕೊತೀವಿ. ಬಿಡೋ ಮುಟ್ಟಬೇಡಲ್ಲ ನೀನು. ಅವಳು ಯಾಕೆ ಇಟ್ಕೊಂಡೆ ನೀನು? ಇವರೇ ನೋಡಿ ನಮ್ಮ 2ನೇ ಅಣ್ಣ 2ನೇ ಅತ್ತಿಗೆ. ಇವರಿಬ್ಬರದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ. ಇವರಿಗೆ 2 ಟ್ವಿನ್ಸ್ ಮಕ್ಕಳಿದ್ದಾರೆ. ಇನ್ನು ಕೇಕ್ ಕಟ್ ಮಾಡೋಕೆ ಇಬ್ಬರು ರೆಡಿಯಾಗಿದ್ದಾರೆ. ಇದು ಬಂದು ಆಫ್ಟರ್ನೂನ್. ಇನ್ನು ಈವ್ನಿಂಗ್ ಮಾಡೋಣ ಅಂದರೆ ನಮ್ಮ ಅಣ್ಣಂದಿರಿಗೆ ವರ್ಕ್ ಇರುತ್ತೆ. ಅವ್ರಿಗೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಮನೆಯಲ್ಲೇ ವರ್ಕ್ ಮಾಡ್ತಾರೆ. ಒಬ್ಬರು ಮಾತ್ರ ವೀಕ್ಲಿ 2 ಡೇಸ್ ಆಫೀಸ್ಗೆ ಹೋಗ್ತಾ ಇರ್ತಾರೆ. 3 ಜನ ಅಣ್ಣಂದಿರೂ ಸಾಫ್ಟ್ವೇರ್ ಜಾಬ್ ಮಾಡ್ತಾರೆ. ಹುಡುಗರೆಲ್ಲ ಹೆಂಗ್ ಮಾಡ್ತಿದಾರೆ ನೋಡಿಲಿ. ಇಲ್ಲಿ ಫಸ್ಟ್ ಕೇಕ್ ತಿನ್ನಿಸ್ತಾ ಇರೋದು ಬಂದು ನನ್ನ ಮಗ. ನೆಕ್ಸ್ಟ್ ನಾನು ಇಲ್ಲಿ ಕೇಕ್ ತಿನ್ಸಕ್ಕೆ ಹೋಗ್ತಾ ಇದ್ದೀನಿ.
ಕೇಕ್ ಕಟ್ಟಿಂಗ್ ಮುಗೀತು. ಈಗ ನಮ್ಮ ದೊಡ್ಡತ್ತಿಗೆ ಅವರು ಎಲ್ರಿಗೂ ಊಟ ಬಿಡಿಸ್ತಿದ್ದಾರೆ. ಅಡುಗೆ ಬಂದು ಟೊಮೊಟೊ ಬಾತ್ ಹಾಗೆ ಕೇಸರಿ ಬಾತ್ ಮಾಡಿದರು. ನಮ್ಮ ಅತ್ತಿಗೆ ಟೊಮೊಟೊ ಬಾತ್, ಪಲಾವ್ ಆ ರೀತಿ ರೆಸಿಪೀಸ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನು ನಮ್ಮ ಅತ್ತಿಗೆ ಸೈಡ್ಗೆ ಬಜ್ಜಿ ಮಾಡೋಣ ಅಂತ ಹೇಳ್ತಾಯಿದ್ರು. ಎಲ್ಲರೂ ಬೇಡ ಅಂತ ಹೇಳಿದ್ವಿ. ಈಗ ಟೈಮ್ ಬಂದು ಮಧ್ಯಾಹ್ನ 3 ಗಂಟೆ ಆಗಿದೆ. ನನ್ನ ಊಟನೂ ನಮ್ಮ ಮನೇಲಿ 1 ಗಂಟೆಗೆಲ್ಲ ಮುಗ್ದೋಗಿತ್ತು. ಊಟ ಬೇಡ ಅಂದರೂ ಬಿಡಲಿಲ್ಲ, ಫೋರ್ಸ್ ಮಾಡ್ತಾಯಿದ್ರು. ಹಾಗಾಗಿ ಸ್ವಲ್ಪ ಹಾಕ್ಸ್ಕೊಂಡೆ. ಟೊಮೊಟೊ ಬಾತ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು, ಎಲ್ರಿಗೂ ಇಷ್ಟ ಆಯಿತು. ಶ್ರಾವಣಿ ಶ್ರಾವಣಿ ಅಂತ ನೋಡು. ಅವನೇನು ಮಾಡಲ್ಲ ಹೇಳಿ ಕುತ್ಕೊಂಡಿದ್ದಾನೆ ಅವನು. ಲಕ್ಕಿ ಚೆಲ್ಲುತ್ತೆಲ್ಲಾಕು, ಸೌಟಲ್ಲಾಕು. ಬಂಗಾರ ಹತ್ರ ತಿನ್ನೋಗಲ್ಲ ನೀನು, ತಿನ್ನೋಗು ಮಮ್ಮು ತಿನ್ನೋಗು. ನೋ 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 ಚಿಕ್ಕವಿದ್ರೆ ಕೊಡ್ರಿ ಪ್ಲೇಟು, ಚಿಕ್ಕ ಕೊಡು ಸಾಕು, ದೊಡ್ಡದೇನ. ಇಲ್ಲಿ ನಮ್ಮ ಅಣ್ಣನ ಮಗಳು ಚಿಕ್ಕವಳು ಬಂದು ಎಲ್ರಿಗೂ ನಾನು ಬಡಿಸ್ತೀನಿ ಅಂತ ಹಠ ಮಾಡ್ತಾಯಿದ್ಲು. ಅವಳಿಗೆ ಈ ರೀತಿ ಬಡಿಸೋದಂದರೆ ತುಂಬ ಇಷ್ಟ. ನಾವು ಕೊಂಚ ಬಿಡಿ, ಓಕೆ ಸ್ಪೂನ್ ಕಟ್ ಸಾಲು. చాలు 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 తినొచ్చు నన్ను. చాలు రామ్ ఏదైనా తినాలదా?